ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮ. ಯಾವುದೇ ಕಾರ್ಖಾನೆಯಾಗಲಿ ಅಥವಾ ಕೈಗಾರಿಕೆಯಾಗಲಿ ಸ್ಥಾಪನೆ ಮಾಡಬೇಕಾದ್ರೆ ಬಹಳಷ್ಟು ಪರಿಶ್ರಮ ಹಾಗೂ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಬಂದಂಥ ಸವಾಲುಗಳನ್ನು ಎದುರಿಸಿ ಕೈಗಾರಿಕೆಯ ಯಶಸ್ಸನ್ನು ಹೇಗೆ ಪಡೆಯುವುದು, ಇದ್ರ ಬಗ್ಗೆ ಸಂಪೂರ್ಣವನ್ನ ಮಾಹಿತಿ ನೀಡ್ತಾ ಇರುವಂಥ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮ. ಒಬ್ಬ ಹೊಸ ಉದ್ಯಮಿ ಹಾಗೂ ಉದ್ಯಮವನ್ನು ಪರಿಚಯಿಸಲಿದ್ದಾರೆ ನಮ್ಮ ಪ್ರೋಗ್ರಾಮ್ ಡೈರೆಕ್ಟರ್ ಆದಂತಹ ETK ರಾಜು ಅವರು. ಅವಿನಾಶ್ ಅವರೇ, ಭಾಳ ಖುಷಿ ಆಗ್ತಾ ಇದೆ. ಇವತ್ತು ತಮ್ಮ ಫಾದರ್ನ ನಾವು ಕರ್ನಾಟಕ ಯಶಸ್ವಿ ಉದ್ಯಮಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ನಾಗೇಂದ್ರ ಅವರು ಹಾಗೆ ಹೇಳ್ತಾ ಇದ್ರು, ನಮ್ಮ ಯಂಗ್ ಲೀಡರ್ಸ್ ಆಗಿ ನನ್ನ ಮಕ್ಕಳಿಬ್ಬರೂ ಈ ಒಂದು ಕಂಪ್ನಿನ ಚೆನ್ನಾಗಿ ಗ್ರೋತ್ ಮಾಡ್ತಾ ಇದ್ದಾರೆ, ಭಾಳ ಖುಷಿ ಆಗ್ತದೆ ಅಂತ. ಬಿಕಾಸ್ ಯಾವುದೇ ಒಂದು ಕಂಪ್ನಿ ಗ್ರೋತ್ ಆಗಬೇಕು, ಫ್ಯೂಚರಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಯಂಗ್ ಲೀಡರ್ಸ್ ಬಂದುಬಿಟ್ಟು ಸ್ಟ್ಯಾಂಡ್ ಆಗೋದು ಭಾಳ ಮುಖ್ಯ. ಇವತ್ತೇನಾಗಿದೆ, ಎಲ್ಲ ಕಡೆ ಅವ್ರು ಎಜುಕೇಷನ್ ಕಂಪ್ಲೀಟ್ ಮಾಡಿದ ತಕ್ಷಣ ಅವರು ಆ USA ಅಂತೆ ಮತ್ತೊಂದಂತೆ ಆ ಕಂಟ್ರಿಗಳಲ್ಲೇ ಉಳ್ಕೊಂಡು ಅವರು ಅಲ್ಲಿ ಗ್ರೋತ್ ಆಗ್ಲಿಕ್ಕೆ ನೋಡ್ತಾರೆ. ಬಟ್ ದ ಮೇನ್ ಗ್ರೋತನ್ನು ಮರ್ತುಬಿಟ್ಟಿರ್ತಾರೆ. ಬಟ್ ಹಾಗಾಗಿ ಭಾಳ ಖುಷಿ ಆಗ್ತದೆ ನಮಗೆ, ತಾವು ಒಬ್ಬ ಯಂಗ್ ಲೀಡರ್ ಆಗಿ ತಮ್ಮ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಬಂದು ಮತ್ತು ಭಾಳ ಚೆನ್ನಾಗಿ ಬೆಳೆಸ್ತಾ ಇದ್ದೀರಿ ಅಂತ ಹಾಗೆ ಅಂತ. ಸೊ ಫಾದರ್ ಬಗ್ಗೆ ಹೇಳೋದಾದರೆ ಏನು ಹೇಳಿ ಬಯಸ್ತಾರೆ? ನಮ್ಮ ಫಾದರು ಯಾವಾಗಲೂ ಅವ್ರ ಟೈಮ್ಗಿಂತ ಹಿ ಹ್ಯಾಸ್ ಆಲ್ವೇಸ್ ಬೀನ್ ಫಾರ್ವರ್ಡ್. ನಾನು ನನ್ನ ಎಜುಕೇಷನ್ ಮಾಡ್ತಾ ಇರೋವಾಗ ಐ ಜಸ್ಟ್ ಮೇಡ್ ಅ ಪ್ರಪೋಸಲ್. ಅಂದರೆ ಈ UK ಇಂಜಿನಿಯರಿಂಗು ಇನ್ನೂ ಜಾಸ್ತಿ ಡೀಟೇಲ್ ಆಗಿದೆ, ಇನ್ನು ಬೆಟರ್ ಒಂದು ಸ್ಕೋಪ್ ಸಿಗಬಹುದು ಅಂತ. ಯು ವಿಲ್ ನಾಟ್ ಬಿಲೀವ್ ಇಟ್, ಹಿ ಡಿಡ್ ನಾಟ್ ಟೇಕ್ ಎನಿ ಟೈಮ್. ನಾನು ಒಂದು 10 ದಿವಸದಲ್ಲಿ he had processed all my documents. He agreed to pay for a huge fees and he sent me to UK. Oh great. ಆ ಟೈಮಲ್ಲಿ ಇಟ್ ಈಸ್ ಸಮಥಿಂಗ್ ನಾಟ್ ವೆರಿ ಕಾಮನ್. ಅಂದರೆ ಅಷ್ಟು ಕಾಮನ್ ಅಂದರೆ ಬ್ಯಾಚುಲರ್ ಡಿಗ್ರಿಗೆ UK ಹೋಗಿ ಓದೋದು ಅಂತ ಒಂದು ಕಾಮನ್ ವಿಷಯ ಅಲ್ಲ. ಬಟ್ ಅವರು ಒಂದು ನಿಮಿಷನೂ ಹೆಸಿಟೇಟ್ ಮಾಡಲಿಲ್ಲ. ಹಿ ಮೇಡ್ ಆಲ್ ದಿ ಅರೇಂಜ್ಮೆಂಟ್ಸ್, ಹಿ ಮೇಡ್ ಶ್ಯೂರ್ ಐ ಹ್ಯಾಡ್ ದ ಬೆಸ್ಟ್ ಎಜುಕೇಷನ್. ನನ್ನ ಇಂಜಿನಿಯರಿಂಗಲ್ಲಿ ಐ ಹ್ಯಾವ್ ಸ್ಟುಡ್ ಔಟ್. ಅಲ್ಲಿ ನನಗೆ ಒಂದು ಜಾಬ್ ಸಿಕ್ತು. ಬಟ್ ನಾನು ಬೆಳೀತಾ ಐ ಹ್ಯಾವ್ ಆಲ್ವೇಸ್ ಸೀನ್ ಮೈ ಫಾದರ್ ಆಸ್ ಅ ರೋಲ್ ಮಾಡೆಲ್. ನಾನು ಅವರು ಹೇಗೆ ಯಾವ ಸಿಚುವೇಶನಿಂದ ಇದನ್ನು ಎಸ್ಟಾಬ್ಲಿಷ್ ಮಾಡಿ ಒಂದು ಮುಂದೆ ತಂದಿದ್ರು ಅದನ್ನು ಯಾವಾಗಲೂ ನೋಡಿ ಇನ್ಸ್ಪೈರ್ ಆಗಿದ್ದೆ. ಸೊ ನಾನು ಯಾವಾಗಲೂ ಬ್ಯಾಕ್ ಆಫ್ ದ ಮೈಂಡ್ ನಾನು UK ಇರಬಹುದಾಗಿತ್ತು. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಐ ನ್ಯೂ ಎಟ್ ಸಮ್ ಪಾಯಿಂಟ್ ನಾನು ಇಲ್ಲಿಗೆ ವಾಪಸ್ ಬರಬೇಕು ಅಂತ. ಆ್ಯಂಡ್ ಇಂಜಿನಿಯರಿಂಗ್ ಆಗಿದ ತಕ್ಷಣ ಫಾದರ್ ಅಡ್ವೈಸ್ ಮಾಡಿದ್ದು ಕೆಲಸ ಸಿಕ್ಕಿದ್ರೆ ತಗೋಬೇಕು ಅಂತ. ನನ್ನ ಕ್ಲಾಸಲ್ಲಿ ನನ್ನ ಅಕಾಡೆಮಿಕ್ ಪರ್ಫಾರ್ಮೆನ್ಸು ವಾಸ್ ಅಬವ್ ಆ್ಯಾವ್ರೇಜ್. ಇಡೀ ಕ್ಲಾಸಲ್ಲಿ ಆಲ್ಮೋಸ್ಟ್ ಅಬೌಟ್ 70 ಸ್ಟೂಡೆಂಟ್ಸಲ್ಲಿ ಇಬ್ಬರಿಗೆ ಜಾಬ್ ಸಿಕ್ಕಿದ್ದು, ನನಗೆ 2 ಜಾಬ್ ಸಿಕ್ಕಿತ್ತು. ಓ ಗ್ರೇಟ್. ಆ್ಯಂಡ್ ಜಾಬ್ ತೊಗೊಂಡೆ ನಾನು. ವಿತ್ ದಿ ಅಡ್ವೈಸ್ ಆಫ್ ಮೈ ಫಾದರ್ ಐ ಟುಕ್ ಅಪ್ ದಟ್ ಜಾಬ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಐ ಗಾಟ್ ಟು ವರ್ಕ್ ಇನ್ ದ US, ಐ ವರ್ಕ್ ಇನ್ ದ ಮಿಡ್ಲ್ ಈಸ್ಟ್, ಸಿಂಗಪೂರ್. ಅದೆಲ್ಲ ಆದಮೇಲೆ ನಾನು ಹೇಳ್ದಂಗೆ ನಂಗೆ ಮುಂಚೆಯಿಂದನೂ ಇಲ್ಲಿಗೆ ವಾಪಸ್ ಬರಬೇಕು, ನಮ್ಮ ಕಂಪ್ನಿನ ಏನಾದರೂ ಮಾಡಬೇಕು, ಒಂದು ಬೆಳೆಸಬೇಕು ಅಂತ ಒಂದು ಆಲ್ವೇಸ್ ಐ ಹ್ಯಾಡ್ ಅ ಡ್ರೀಮ್. ನಮ್ಮ ಒಂದು ಸಿಚುವೇಶನಲ್ಲಿ ಡೆಫಿನೆಟ್ಲಿ ಒಂದು ಕಂಪನಿ ಅಂದಮೇಲೆ ಒಂದು ಸ್ವಲ್ಪ ಒಂದು ಡಿಸ್ಕಷನ್ಸ್ ಇರುತ್ತೆ ಹೊರತು, ಬಟ್ ವಿ ಹ್ಯಾವ್ ಆಲ್ವೇಸ್ ಹ್ಯಾಡ್ ಅ ವೆರಿ ಪಾಸಿಟಿವ್ ಜರ್ನಿ ಫ್ರಮ್ ವೇರ್ ವಿ ಸ್ಟಾರ್ಟೆಡ್. ನಾನು ಬಂದಾಗ ಇಟ್ ವಾಸ್ ಅ ವೆರಿ ಗುಡ್ ಸಿಸ್ಟಮ್ಸ್, ಒಂದು ಒಳ್ಳೆಯ ಒಂದು ಸಿಸ್ಟಮ್ಸ್ ಎಸ್ಟಾಬ್ಲಿಷ್ ಆಗಿತ್ತು. ಬಟ್ ಎವ್ರಿಥಿಂಗ್ ವಾಸ್ ವೆರಿ ಮ್ಯಾನ್ಯುಯಲ್. ಅಂದರೆ ಒಂದು ಇನ್ಫಾರ್ಮೇಷನ್ ಹುಡುಕೋಕ್ಕೆ ಫೈಲ್ಗಳು ಹುಡುಕಬೇಕಾಗಿತ್ತು, ಬುಕ್ಸ್ಗಳು ಹುಡುಕಬೇಕಾಗಿತ್ತು. ನಾನು ಬಂದಾಗ 2 ವರ್ಷ ನಾನು ಮಾಡಿದ ಒಂದೇ ಕೆಲಸ ಅಂದರೆ ಎಲ್ಲ ಡೇಟಾನ ನಮ್ಮ ಒಂದು ಕಂಪ್ಯೂಟರೈಸ್ ಮಾಡೋಕ್ಕೆ, ಒಂದು ERP ತರೋಕ್ಕೆ ಅಂತ ಒಂದು ಸಿಸ್ಟಮ್ಸು. ಸೊ ಅವರ ಒಂದು ಎಕ್ಸ್ಪೀರಿಯನ್ಸು, ಅವರ ಒಂದು ನಾಲೆಡ್ಜು, ಅದ್ರ ಮೇಲೆ ಈ IT ಆಮೇಲೆ ಒಂದು ಆಟೋಮೇಷನ್ ಬಂದಾಗ ಇದೆರಡು ಒಂದು ಒಳ್ಳೆ ಕಾಂಬಿನೇಷನ್ ಆಯಿತು. ಯಾಕೆಂದರೆ ಇವತ್ತು ಆಟೋಮೇಷನ್ ಭಾಳ ಇಂಪಾರ್ಟೆಂಟ್ ಇದೆ. 100%. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಯಾರೇ ಒಬ್ಬ ನ್ಯೂ ಕಸ್ಟಮರ್ ಬರಬೇಕಾದ್ರೆ ಅವರು ಇವೆಲ್ಲನೂ ನೋಡ್ತಾರೆ. ಹೌದು, ಎಲ್ಲ ಡ್ಯೂ ಹ್ಯಾವ್ ದಿಸ್ ಇದು ಅಂದ್ಬಿಟ್ಟು. ಯಾಕೆಂದ್ರೆ ಬರೀ ಮ್ಯಾನ್ಯಲ್ ಆಗಿ ನಾವು ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಯಾವಾಗ ದೇಶ ಗ್ರೋತ್ ಅಲ್ಲಿದೆ, ಸೊ ನಾವು ಅದೇ ತಕ್ಕನಾಗಿ ಹೋದಾಗ ಮಾತ್ರ ನಾವು ಆ ಒಂದು ಪ್ರಾಡಕ್ಟ್ ಅನ್ನ ಮತ್ತೆ ಒಂದು ಡಿಫ್ರೆಂಟ್ ಹೈಟ್ ಅಲ್ಲಿ ರೀಚ್ ಆಗ್ಲಿಕ್ಕೆ ಆಗುತ್ತೆ. ಸೊ ಡೆಫಿನೆಟ್ಲಿ ಅಕ್ನಾಲೇಜ್ ಹಿಸ್ ಎನ್ಕರೇಜ್ಮೆಂಟ್. ಅವ್ರು ನನಗೆ ಕೊಟ್ಟಿರೋ ಒಂದು ಫ್ರೀಡಮ್ಮು, ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಂದು ಎನ್ಕರೇಜ್ ಮಾಡಿದ್ದು, ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದು, ಅದೆಲ್ಲ ತುಂಬ ಒಂದು ಹಿಸ್ ಯುನೀಕ್ ಸ್ಟೈಲ್ ಆಫ್ ವರ್ಕಿಂಗ್. ಅದು ಎಲ್ಲರಲ್ಲೂ ಬರಲ್ಲ, ಬಟ್ ಹಿ ಹ್ಯಾಸ್ ರಿಯಲಿ ಎನ್ಕರೇಜ್ಡ್ ಅಸ್. ಅದಾದಮೇಲೆ ಸ್ವಲ್ಪ ವರ್ಷದಲ್ಲಿ ಮೈ ಬ್ರದರ್ Ashwin, he's an engineer from RV College. Oh. He's an electrical engineer. He got a job in Accenture. After working for some 3 years, he also decided to quit and come and join us. And ಈ ಒಂದು ಸಿಚುವೇಶನಲ್ಲಿ ಒಂದು ಯುನೀಕ್ ಏನಂದರೆ,
ನಮ್ಮ ಫಾದರು ನನ್ನನ್ನು ಬಾ ಅಂತ ಕರೀಲಿಲ್ಲ. ಇಟ್ ವಾಸ್ ಮೈ ಓನ್ ಡಿಸಿಷನ್. ಆ್ಯಂಡ್ ನನ್ನ ಬ್ರದರ್ನ ನಾನು ಅಥವಾ ನಮ್ಮ ತಂದೆ ಕರೀಲಿಲ್ಲ. ಹೀ ವಾಂಟೆಡ್ ಟು ಕಮ್ ಆ್ಯಂಡ್ ಜಾಯಿನ್. ಇದರಿಂದ ನಿಮ್ಗೊಂದು ಅರ್ಥ ಆಗುತ್ತೆ ನಮ್ಮ ಇಬ್ಬರ ಮೇಲೆ, ನನ್ನ ಮೇಲೆ, ಅಶ್ವಿನ್ ಮೇಲೆ ನಮ್ಮ ಫಾದರ್ ಎಂಥ ಒಂದು ಇನ್ಸ್ಪಿರೇಷನ್ ಆಗಿದ್ರು ಅಂತ. ಅವ್ರನ್ನ ನೋಡಿ ನಾವು ಅವ್ರನ್ನ ಫಾಲೋ ಮಾಡಬೇಕು ಅಂತ ಒಂದು ನಮ್ಮಿಬ್ಬರಲ್ಲೂ ಒಂದಿತ್ತು. ಆ್ಯಂಡ್ ವಿ ಗೆಟ್ ಅಲಾಂಗ್ ವೆರಿ ವೆಲ್. ನಮ್ಮ ಕಂಪನಿ ಸಕ್ಸಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದ ರಿಲೇಷನ್ ವಿ ಶೇರ್. ನಮ್ಮ ತಂದೆ, ನಾನು, ನನ್ನ ತಮ್ಮ ಒಂದು ಒಳ್ಳೆ ರಿಲೇಷನ್ ಇರೋದ್ರಿಂದ ನಮ್ಮ ಕಂಪನಿನ ನಾವು ಮುಂದೆ ತರಕಾಗುತ್ತೆ. ಯಾಕೆಂದರೆ ಎಷ್ಟೋ ಕಂಪ್ನಿ ಅವರು ಗ್ರೋತನ್ನು ಮಾಡಬೇಕು ಅಂತ ಇರ್ತಾರೆ, ಬಟ್ ಅವ್ರಿಗೆ ಒಳ್ಳೆ ಹ್ಯಾಂಡ್ಸು ಅವ್ರ ಮಕ್ಕಳುಗಳು ಇರ್ತಾರೆ, ಆ ಮಕ್ಕಳುಗಳು ಒಳ್ಳೆ ಸಪೋರ್ಟ್ ಮಾಡ್ತಾ ಇರಲ್ಲ, ಅವರೇ ಬೇರೆ ಲೈನಲ್ಲಿ ಹೋಗಿರ್ತಾರೆ. ಆಗ ಎಷ್ಟೋ ಜನ ಲಾಕ್ಔಟ್ ಮಾಡೋದುಂಟು, ಎಷ್ಟೋ ಕಂಪ್ನಿನ ಕ್ಲೋಸ್ ಮಾಡಿ ಬೇಡ ನನಗೆ ದಿಸ್ ಇಸ್ ಇನಫ್ ಫಾರ್ ಮೀ ಅಂತ ಇದು ಮಾಡಿದಂಥವ್ರು ಇದ್ದಾರೆ. ಹಾಗಾಗಿ ಈ ಥರದ್ದು ಒಂದು ಗ್ರೋತನ್ನು ಮಾಡಿದ್ದು ಅವತ್ತಿಂದ ಎಫರ್ಟ್ ಏನು 40 years ಎಫರ್ಟ್ ಇದೆ, ಅದನ್ನು ಮುಂದೆ ತೊಗೊಂಡೋಗ್ಲಿಕ್ಕೆ ನೀವಿಬ್ರು ಬಂದಿರೋದು ಸ್ಟ್ರೆಂತ್ಫುಲ್ ಆಗಿದೆ. ಉದ್ಯಮ ಮತ್ತು ತಂತ್ರಜ್ಞಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಈಗ ಬಂದಿದೆ ಹರ್ಬಲ್ ಸ್ವೀಟ್ ಡ್ರೀಮ್ 100% ಕೆಮಿಕಲ್ ಮುಕ್ತ. ಲೆಮನ್ ಗ್ರಾಸ್, ತುಳಸಿ, ನೀಮ್, ಲವಂಗ ಹಾಗೂ ಅನೇಕ ಪ್ರಕೃತಿ ತೈಲಗಳೊಂದಿಗೆ ಸೊಳ್ಳೆಯಿಂದ ಮುಕ್ತಿ, ಸುವಾಸನೆಯೊಂದಿಗೆ ನಿಮ್ಮ ಆರೋಗ್ಯಕ್ಕಾಗಿ ಇಂದೇ ಖರೀದಿಸಿ ಹರ್ಬಲ್ ಸ್ವೀಟ್ ಡ್ರೀಮ್. ಈಗ ಬಂದಿದೆ ಹರ್ಬಲ್ ಸ್ವೀಟ್ ಡ್ರೀಮ್ 100% ಕೆಮಿಕಲ್ ಮುಕ್ತ. ಲೆಮನ್ ಗ್ರಾಸ್, ತುಳಸಿ, ನೀಮ್, ಲವಂಗ ಹಾಗೂ ಅನೇಕ ಪ್ರಕೃತಿ ತೈಲಗಳೊಂದಿಗೆ ಸೊಳ್ಳೆಯಿಂದ ಮುಕ್ತಿ, ಸುವಾಸನೆಯೊಂದಿಗೆ ನಿಮ್ಮ ಆರೋಗ್ಯಕ್ಕಾಗಿ ಇಂದೇ ಖರೀದಿಸಿ ಹರ್ಬಲ್ ಸ್ವೀಟ್ ಡ್ರೀಮ್. ವಿರಾಮದ ಬಳಿಕ ಮತ್ತೊಮ್ಮೆ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಉದ್ಯಮಿ ಆಗಿದ್ದರೆ ಅಥವಾ ತಮ್ಮ ಉದ್ಯಮವನ್ನ ಈ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮದಲ್ಲಿ ಪರಿಚಯಿಸಲು ಇಚ್ಛಿಸಿದ್ದಲ್ಲಿ ನೀವು ಮಾಡಬೇಕಾಗಿರುವುದು ಇಷ್ಟೇ. ನಾನು ಹೇಳುವಂಥ ಅಡ್ರೆಸ್ನ ನೋಟ್ ಮಾಡಿಕೊಂಡು ಸಂಪೂರ್ಣ ವಿವರದೊಂದಿಗೆ ನೀವು ವಿವರವನ್ನು ಬರೆದು ಕಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ 9448000064. ನಮ್ಮ ಇಮೇಲ್ ID etcare123@gmail.com. ಈ ಫ್ಲೋರಲ್ಲಿ ಏನು ಪ್ರೋಸೆಸ್ ನಡೀತಿದೆ ಅಂತ ಸ್ವಲ್ಪ ಹೇಳ್ಬೋದಾ? ಸೊ ಈ ಫ್ಲೋರಲ್ಲಿ ನಾವು ಮಾಡ್ತಾ ಇರೋದು ನಮ್ಮ ಮೋಸ್ಟ್ ಪಾಪ್ಯುಲರ್ ಪ್ರಾಡಕ್ಟ್ಸ್. ಓಕೆ. ಜನರಲಿ ಕ್ಯಾಟಲಾಗ್ ಪ್ರಾಡಕ್ಟ್ಸ್, ಓಕೆ, ಕಮ್ಮಿ ಪವರ್ ಇರೋವಂಥದ್ದು. ಓಕೆ. ಬಟ್ ಇದೆಲ್ಲ ತುಂಬಾ ಹೈ ವಾಲ್ಯೂಮ್ ಇರುತ್ತೆ. ಸೊ ಈ ಫ್ಲೋರಲ್ಲಿ ಜನರಲಿ ವಾಲ್ಯೂಮ್ ಜಾಸ್ತಿ ಇರುವಂಥ ಪ್ರಾಡಕ್ಟ್ಸ್ ರನ್ ಆಗ್ತಾ ಇದೆ. ಇದೆಲ್ಲ ಫುಲ್ಲಿ ಆಟೋಮೆಟಿಕ್ ಮೆಷಿನ್ಸ್. ಓಕೆ. ಇದು ಆಪರೇಟರ್ ಒಂದು ಸೆಟ್ಟಿಂಗ್ ಮಾಡಾದ್ಮೇಲೆ ತಿರ್ಗಾ ಅವರು ಇಲ್ಲಿ ನಿಂತ್ಕೊಂಡು ಮಾಡುವಂಥದ್ದು ಬೇಕಾಗಿರೋದು. ಸೊ ಅಲ್ಲಿ ನೋಡಿ ಅದು ರನ್ ಆಗ್ತಾ ಇದೆ. ಸೊ ಅದು ಸೆಟ್ ಆದ್ಮೇಲೆ ಓಕೆ, ಇಲ್ಲಿ ಆಪರೇಟರ್ ನಿಂತು ಕೆಲಸ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಇಷ್ಟು ಕ್ವಾಂಟಿಟಿ ಅಂತ ನೀವು ಫೀಡ್ ಮಾಡಿದ್ಮೇಲೆ ಫುಲ್ ಪ್ರೋಗ್ರಾಮ್ ಆಗಿರುತ್ತೆ. ಓಕೆ. ಸೊ ಅದು ಪ್ರೋಗ್ರಾಮ್ ಆದ್ಮೇಲೆ ಜಸ್ಟ್ ರನ್ ಮಾಡಿದ್ರೆ ಅದು ಎಷ್ಟು ಬೇಕು ನಮಗೆ ಕ್ವಾಂಟಿಟಿ ಅದಷ್ಟು ರನ್ ಆಗುತ್ತೆ. ಸುಮಾರಾಗಿ ವೈಂಡ್ ಆಗುವಾಗ ನಿಮಗೆ ಕಣ್ಣಿಗೂ ಕಾಣಿಸದೇ ಇರುವಂತ ಒಂದು ಡಯಾಮೀಟರ್ ಅದು. ಅಂಡ್ ಇದಕ್ಕೆಲ್ಲ ಆಟೋಮೆಟಿಕ್ ಮೆಷಿನ್ಸ್ ಬೇಕೇ ಬೇಕಾಗುತ್ತೆ. ಸೊ ಇಂಥ ಮೆಷಿನ್ ಇಲ್ಲದೆ ಇರೋ ಒಂದು ಕಂಪನೀಸು ನಮ್ಮ ಕಂಪ್ಲೀಟ್ ಮಾಡೋಕ್ಕೆ ಆಗದೇ ಇಲ್ಲ. ಓಕೆ. ಸೊ ಇದರಲ್ಲೆಲ್ಲ ಒಂದು ಫೈನೆಸ್ ಇದೆ, ಒಂದು ರಿಕ್ವೈರ್ಮೆಂಟ್ ಇದೆ, ಟೆಕ್ನಾಲಜಿಕಲ್ ರಿಕ್ವೈರ್ಮೆಂಟ್ ಇದೆ. ಎಲ್ಲ ಸ್ಟೇಷನ್ಲೂ ಅದರದೇ ಟೆಸ್ಟಿಂಗ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೋ ಅದು ಟೆಸ್ಟಿಂಗ್ ಎಕ್ವಿಪ್ಮೆಂಟು ಅಲ್ಲೇ ಇರುತ್ತೆ. ಓಕೆ. ಸೊ ನೋಡಿ 4 ಮೆಷಿನ್ನ ಒಂದೇ ಆಪರೇಟರ್ ರನ್ ಮಾಡೋ ಸಿಚುವೇಶನ್ ಇರುತ್ತೆ. ಓಕೆ. ಸೊ ಇವಾಗ ಇದು ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಬರೀ ಸೆಟ್ ಮಾಡಿಬಿಟ್ಟು ಬರೀ ಟೆಸ್ಟಿಂಗ್ ಮಾಡ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಸಾಲ್ಡ್ರಿಂಗು ಮತ್ತೊಂದು ಏನಿದೆ ನಡೀತಾ ಇದೆ ಅದರಲ್ಲಿ. ಓಕೆ. ಓಕೆ.
ಅಲ್ಲಿ ವೈಂಡ್ ಆಗ್ತಾ ಇರೋ ವೈರ್ ಕಾಣಿಸೋದು ಇಲ್ಲ ಅದು. ಓಕೆ ಓಕೆ Light ಓಕೆ ಇಲ್ದೇ ಇದ್ರೆ ಅದು ಕಾಣಿಸೋದು ಇಲ್ಲ ಅದು. ಓಕೆ ಓಕೆ ಅಷ್ಟು ಒಂದು ಸಣ್ಣ ವೈರ್ಗಳಿದೆಲ್ಲ. ನೈಸ್. ಇದು ಯಾವ ಅಪ್ಲಿಕೇಶನ್ಗೆ ಹೋಗುತ್ತೆ? ಇದೆಲ್ಲ ಪವರ್ ಜಾಸ್ತಿ ಇರುವಂತ ಅಪ್ಲಿಕೇಶನ್ಸ್. ಓಕೆ. ಇದು ಫಾರ್ ಎಕ್ಸಾಂಪಲ್ ವೆಲ್ಡಿಂಗ್ ಮೆಷಿನ್, ಹಾಂ ಪವರ್ ಸಪ್ಲೈಸ್, ಓಕೆ ಮೋಟರ್ ಬ್ರೇಕ್ ಮಾಡುವಂತ ಅಪ್ಲಿಕೇಶನ್ಸ್, ಅಂತ ಸಿಚುವೇಶನ್ಸ್ ಅಲ್ಲಿ ಯೂಸ್ ಆಗುತ್ತೆ. ವೆರಿ ಗುಡ್. ಇದು ಎಷ್ಟು ವಾಟ್ಸ್ ಇದು? ಇದು ಸುಮಾರಾಗಿ ಒಂದು 300 ವ್ಯಾಟ್ ಇರುತ್ತೆ. ಸೊ ಹಾಗೇನು ಅಲ್ಲಿ ಏನು ಪ್ರೋಸೆಸ್ ಆಗ್ತದೆ ಅದಕ್ಕೆ ಅದು ಕೋಟಿಂಗ್ next- ಆಗ್ತಾ ಇದೆ ಇದು? ಹೌದು, ಇಲ್ಲಿ ಕೋಟಿಂಗ್ ಆಗ್ತಾ ಇದೆ. ಓಕೆ. ಇದು ಸಿಲಿಕಾನ್ ಕೋಟಿಂಗ್. ಸಿಲಿಕಾನ್ ಕೋಟಿಂಗ್. ಓಕೆ. ಇದು ಏನು ಅಪ್ಲಿಕೇಶನ್ಗೆ ಹೋಗುತ್ತೆ? ಇದು ದೊಡ್ಡದಿದೆ. ಇದೇ ರೆಸಿಸ್ಟರೇ. ಓಕೆ ಆ ಒಂದು ಸೀರೀಸ್ ಅಲ್ಲಿ ಬೇರೆ ಬೇರೆ ಪವರ್ ಸೀರೀಸ್ ಇರುತ್ತೆ. ಓಕೆ. ಸೊ ಸೇಮ್ ಪ್ರಾಡಕ್ಟ್ ಅಲ್ಲಿ 5 ವ್ಯಾಟ್ ಇಂದ 300 ವ್ಯಾಟ್ ವರೆಗೂ ಬೇರೆ ಬೇರೆ ಅದು ಯಾವ ಅಪ್ಲಿಕೇಶನ್ಗೆ ಅವ್ರಿಗೆ ವಾಟ್ಸ್ ವೈಸ್ ಅಲ್ಲಿ ಬೇಕೋ ಅದನ್ನ ತಗೊಳ್ತಾರೆ. ದ ಶೇಪ್ಸ್ ವಿಲ್ ಚೇಂಜ್ ಡಿಪೆಂಡ್ ಅಪಾನ್ ದಟ್. ಸುಮಾರಾಗಿ ಸೇಮ್ ಇರುತ್ತೆ, ಬಟ್ ಸೈಜ್ ಗಳು ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ. ಸೊ 5 ವ್ಯಾಟ್ಸ್ ಚಿಕ್ಕದಿದ್ರೆ 300 ವ್ಯಾಟ್ಸ್ ತುಂಬಾ ದೊಡ್ಡದಿದೆ. ಓಕೆ ಓಕೆ. ಪ್ಲಾನಿಂಗ್ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಸೊ ಆ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಇವಾಗ ಇವತ್ತು ನಾಳೆ ನಾಡಿದ್ದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್, ಡಾಕ್ಯುಮೆಂಟ್ಸ್ ತಂದು ಶಾಪ್ ಫ್ಲೋರ್ ಅಲ್ಲೇ ಇಟ್ಟಿರ್ತಾರೆ. ಓಕೆ. ಸೊ ಆ ಸೂಪರ್ವೈಸರ್ಗೆ ಗೊತ್ತಿರುತ್ತೆ ಇವಾಗ ಒಂದು ಶೆಡ್ಯೂಲ್ ಇರುತ್ತೆ, ಈ ವೀಕ್ ಏನ್ ಮಾಡಬೇಕು ಅಂತ. ಅದ್ರ ಪ್ರಕಾರ ಮೆಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ ಇಲ್ಲಿ. ಓಕೆ ಓಕೆ ಸೊ ಓಕೆ. ಇಲ್ಲಿ ಮೆಟೀರಿಯಲ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಹೆಂಗಿದೆ ಅಂದ್ರೆ ಒಂದು ಒನ್ ಪೀಸ್ ಫ್ಲೋ ತರ ಫ್ಲೋ ಆಗುತ್ತೆ, ಓಕೆ ಮೆಟೀರಿಯಲ್ ಫ್ಲೋ ಆಗುತ್ತೆ. ಸೊ ಇದು ಫಸ್ಟ್ ಪ್ರಾಸೆಸ್ ಆದ್ರೆ ಲಾಸ್ಟ್ ಪ್ರಾಸೆಸ್ ಅಲ್ಲಿರುತ್ತೆ. ಓಕೆ. ಸೊ ಇದೇ ಸ್ಟ್ರೀಮ್ ಅಲ್ಲಿ ಹೋಗುತ್ತೆ ಅದು. ನೈಸ್. ಇದೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲ raw ಡಿಪೆಂಡ್ ಅಪಾನ್ ವಾಟ್ಸ್ ವೈಸ್ ಅಲ್ಲಿ ಹೌದು. ಈ ಒಂದು ವೈರ್ಸ್ ಅನ್ನು ಯೂಸ್ ಮಾಡ್ತೀರಿ ಹೌದು. ಈಚ್ ಒಂದು ಮೆಟೀರಿಯಲ್ಗೆ ಒಂದು ಜಾಬ್ ಕಾರ್ಡ್ ಅಂತ ಇರುತ್ತೆ. ಓಕೆ ಇದರಲ್ಲಿ ಎಲ್ಲಾ ತರ ಇನ್ಫಾರ್ಮೇಶನ್ ಇರುತ್ತೆ. ಅಂದ್ರೆ ಏನದು ಒಂದು ಡ್ರಾಯಿಂಗ್ ನಂಬರ್ ಇರ್ಬೋದು, ಏನ್ ಬೈಂಡಿಂಗ್ ಡೀಟೇಲ್ಸ್ ಇರ್ಬೋದು, ಯಾವ ಡೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಹೌದು. ಮತ್ತೆ ಯಾರೆಲ್ಲ ಈ ಪ್ರೋಸೆಸ್ ಹೌದು. ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಹೌದು. ನಮ್ಮ Okay. ಪ್ರಾಸೆಸ್ ಅಲ್ಲಿ ಕಂಪ್ಲೀಟ್ ಟ್ರೇಸಬಿಲಿಟಿ ಇದೆ. Okay. ಇವಾಗ ನಾಳೆ ನಮ್ಮ ಕಸ್ಟಮರ್ ಈ ಜಾಬ್ ಕಾರ್ಡ್ ನಂಬರ್ ಅಂತ ಕೊಟ್ರೆ, ಓಕೆ, ಏನಾದ್ರು ಡಿಫೆಕ್ಟ್ಸ್ ಬಂದ್ರೂ ಹೌದು, ಯಾವ ಬ್ಯಾಚ್ ಅಲ್ಲಿ ಹೌದು. ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ಹೌದು. ಟ್ರೇಸ್ ಔಟ್ ಮಾಡ್ಬೋದು. ಟ್ರೇಸ್ ಮಾಡ್ಬೋದು. ಓಕೆ ಅಪ್ ಟು ಅವರ್ ಸಪ್ಲೈಯರ್ ರಾ ಮೆಟೀರಿಯಲ್ ಓಕೆ ಫುಲ್ ಟ್ರೇಸ್ ಮಾಡ್ಬೋದು, ಫುಲ್ ಎಂಡ್ ಟು ಎಂಡ್ ಟ್ರೇಸ್ ಮಾಡ್ಬೋದು. ಓಕೆ ಓಕೆ. ಇದು ನಿಮ್ಮ ERP ಸಿಸ್ಟಮ್ ಅಲ್ಲಿ ಹೋಗುತ್ತಾ? ಹೌದು, ERP ಸಿಸ್ಟಮ್ ಅಲ್ಲಿ ಹೋಗುತ್ತೆ. ಇದೆಲ್ಲ ಒಂದು ಲೋ ಪವರ್ ಕಾಂಪೊನೆಂಟ್ ಅಂತ ಇರುತ್ತೆ. Okay, okay. ಅಂದ್ರೆ 5 ವ್ಯಾಟ್ಸ್ ಇಂದ ಒಂದು 300 ವ್ಯಾಟ್ ವರೆಗೂ ಇಲ್ಲಿರುತ್ತೆ. ನಾವು ಈ ಕಡೆ ಏನ್ ಮಾಡ್ತಾ ಇದೀವಿ, ಇಟ್ಸ್ ಹೈಯರ್ ವರ್ಷನ್. ಹೈಯರ್ ಓಕೆ. ಇದು ನೋಡಿ, ನೀವು ಇದು ನೋಡಿದ್ರೆ ಗೊತ್ತಾಗುತ್ತೆ. ಅವಾಗಲೇ ನೋಡಿದ ಕಾಂಪೊನೆಂಟ್ ಹೌದೌದು, ಇದು ಹೆವಿ ಇದೆ. ಇದು ಅಚ್ಚಾ. ಈ ಕ್ರೇನ್, ಸೀ ಸೈಡ್ ಕ್ರೇನ್ಸ್ ಯೂಸ್ ಮಾಡ್ತಾರೆ, Okay. ಲಿಫ್ಟಿಂಗ್ ಕ್ರೇನ್ಸ್ ಅದೆಲ್ಲ. ಓಕೆ ಅದರಲ್ಲಿ ಬ್ರೇಕಿಂಗ್ ರೆಸಿಸ್ಟರ್ ಆಗಿ ಯೂಸ್ ಮಾಡ್ತಾರೆ. ನಮ್ಮ ಒಂದು ಸ್ಪೆಷಲೈಸೇಷನ್ ಈ ಕಂಪನಿದು ಅಂದ್ರೆ, ಹಾ ಈ ರೆಸಿಸ್ಟರ್ಸ್ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಕೆಳಗೆ ನೋಡಿದ್ದದೆಲ್ಲ, ಅದು ಒಂದು ಕನ್ವೆನ್ಷನಲ್ ರೆಸಿಸ್ಟರ್ ಪ್ರಾಡಕ್ಟ್. ಓಕೆ ಇದಾದ್ರೆ ಆ ರೆಸಿಸ್ಟರ್ ಎಲಿಮೆಂಟ್ಸ್ ಅನ್ನ ಹಾ. ನಾವು ಇದನ್ನ ಒಂದು ಅಲ್ಯೂಮಿನಿಯಂ ಹೌಸಿಂಗ್ ಅಲ್ಲಿ ಎನ್ಕ್ಲೋಸ್ ಮಾಡಿರ್ತೀವಿ. ಓಕೆ. ಸೊ ಇದು ನಮ್ಮ ಒಂದು ಸ್ಪೆಷಲೈಸೇಷನ್. ಅಚ್ಚಾ. ಇವಾಗ ಈ ಎಲಿಮೆಂಟ್ ಏನಿದೆ ನೀವು ನೋಡಿದ್ದು, ಈ ಅಲ್ಯೂಮಿನಿಯಂ ಮೆಟಲ್ ಒಳಗಡೆ ಒಂದು ಎನ್ಕ್ಲೋಸ್ ಆಗಿರುತ್ತೆ. ಓಕೆ. ಸೊ ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಅದೆಲ್ಲ ಸೆರಾಮಿಕ್ ಬೇಸ್ಡ್. ಸೊ ವೈಬ್ರೇಷನ್ ಬಿದ್ರೆ ಮಾಡಿದ್ರೆ ಬ್ರೇಕೇಜ್ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ. ಹಾ ಬಟ್ ಇದು ಮೆಟಲ್ ಆಗಿರೋದ್ರಿಂದ ಓಕೆ ಇದೇನೂ ಅಂತ ಒಂದು ರಿಸ್ಕ್ ಇಲ್ಲ ಇದ್ರ ಮೇಲೆ. ಓಕೆ. ಆಮೇಲೆ ಇದು ಹೀಟ್ ಅನ್ನು ಹೌದು. ಮಾಡ್ಕೊಳುತ್ತೆ. ಇದು ಒಂದು ಹೀಟ್ Heat ಸಿಂಕ್ sink ಆಟೋಮೆಟಿಕ್ ಆಗಿ ಆಕ್ಟ್ ಆಗುತ್ತೆ. ಓಕೆ ಸೊ ನೀವು ಅದ್ ಬಿಟ್ಟು ಏರ್ ಕೂಲಿಂಗ್ ಮಾಡೋದು ಅದೆಲ್ಲ ಒಂದು ಸಿಚುವೇಶನ್ ಬರಲ್ಲ. ಓಕೆ ಜನರಲಿ ಇವಾಗ ಇದರಲ್ಲಿ ಫ್ಯಾನ್ ಬೇಕಾಗಿಲ್ಲದೆ ಇರಬಹುದು, ಓಕೆ. ಅಪ್ಲಿಕೇಶನ್ ಮೇಲೆ ಡಿಪೆಂಡೆಂಟ್, ಬಟ್ ಜನರಲಿ ಅವಾಗ ಬೇಕು ಅಂದ್ರೆ ಅವ್ರು ಪ್ರೊವೈಡ್ ಮಾಡ್ಕೊಳ್ತಾರೆ. ಹೌದು. ಅದ್ರದ್ದೇನು ಇದು ಹೌದು. ಇದೆಲ್ಲ ಎಪಾಕ್ಸಿ ಲೋಡೆಡ್ ಅಗೇನ್, ಇದೆಲ್ಲ ಕಾಯಿಲ್ಸ್ ಎಲ್ಲ ಇದಾದ್ಮೇಲೆ ಅದೆಲ್ಲ ಎಪಾಕ್ಸಿ, ಸಿಲಿಕಾನ್, ಬೇರೆ ಬೇರೆ ಅಪ್ಲಿಕೇಶನ್ಗೆ ಬೇರೆ ಬೇರೆ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಇದು ಒಂದು ಡಿಫೆನ್ಸ್ ರಿಕ್ವೈರ್ಮೆಂಟ್ಗೆ ಬರುತ್ತೆ. ಓಕೆ. ನೈಸ್. ಯಾಕಂದ್ರೆ ಡಿಫೆನ್ಸ್ ಅವ್ರದ್ದೆಲ್ಲ ಕ್ವಾಲಿಟಿ ಅಂಡ್ ಅದರ್ ಥಿಂಗ್ಸ್ ಎಲ್ಲ ಬಹಳನೇ ಇರಬೇಕು. ತುಂಬಾ ಇಂಪಾರ್ಟೆಂಟ್, ತುಂಬಾ ಕ್ರಿಟಿಕಲ್ ಎಕ್ವಿಪ್ಮೆಂಟ್ ಹೋಗುತ್ತೆ. ಓಕೆ ಫಾರ್ ಎಕ್ಸಾಂಪಲ್ ಇದು ಯಾವ್ದೋ ಡಿಫೆನ್ಸ್ ಜೀಪ್ ಹೋಗುತ್ತೆ, ಓಕೆ ಓಕೆ ಹೇಳಕ್ ಆಗೋದಿಲ್ಲ, ಬಟ್ ಡಿಫೆನ್ಸ್ ಜೀಪ್ ಹೋಗುತ್ತೆ. ಓಕೆ. ಸೊ ಅಂತದ್ರಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಎಷ್ಟು ವೈಬ್ರೇಷನ್ ಇರ್ಬೋದು. ಅವರು ಹೋಗೋ terrain ಹೌದೌದು, ಅಲ್ಲಿ ಯಾಕಂದ್ರೆ ಎಲ್ಲ ಆಫ್ ರೋಡ್ ಅಲ್ಲೇ ಹೋಗ್ತಾ ಇರ್ತಾರೆ ಅವರು. ತುಂಬಾ ವೈಬ್ರೇಷನ್ ಇರುತ್ತೆ. ಸೊ ಅದೆಲ್ಲ ಟೆಸ್ಟಿಂಗ್ ಆಗಿರುತ್ತೆ ಇದು. ಓಕೆ, ಅದ್ರ ತಕ್ಕನಾಗೆ ಅದ್ರ ಎಲ್ಲ ತಕ್ಕನಾಗೆ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಆಮೇಲೆ ನೀವು ನಮ್ದು ಯಾವುದೇ ಪ್ರಾಡಕ್ಟ್ ನೀವು ಕೈಗೆ ತಗೋಬಹುದು, ಆ ಒಂದು ಫಿನಿಶ್, ಒಂದು ಕ್ವಾಲಿಟಿ, ಅದು ನೀವು ದಟ್ ಯು ವಿಲ್ ಫೈಂಡ್ ವೆರಿ ಫೆಮಿಲಿಯರ್. ಡೆಫಿನೆಟ್ಲಿ ಎಲ್ಲಾನು ಒಂದು ಪ್ರಾಡಕ್ಟ್ ಒಂದೇ ತರ ಒಂದು ಒಳ್ಳೆ ಅಲ್ಲ, ಒಂದು finish. ಕ್ವಾಲಿಟಿ ವೈಸ್ ಅಲ್ಲಿ ನೋಡ್ಲಿಕ್ಕೆ ವಿವಿಂಗ್ ಆಲ್ಸೋ, ಪ್ರೆಸೆಂಟೇಷನ್ ಆಲ್ಸೋ ಶುಡ್ ಬಿ ಗುಡ್. ಉದ್ಯಮ ಮತ್ತು ತಂತ್ರಜ್ಞಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ಈಗ ಬಂದಿದೆ ಹರ್ಬಲ್ ಸ್ವೀಟ್ ಡ್ರೀಮ್ 100% ಕೆಮಿಕಲ್ ಮುಕ್ತ ಲೆಮನ್ ಗ್ರಾಸ್, ತುಳಸಿ, ನೀಮ್, ಲವಂಗ ಹಾಗೂ ಅನೇಕ ಪ್ರಕೃತಿ ತೈಲಗಳೊಂದಿಗೆ ಸೊಳ್ಳೆಯಿಂದ ಮುಕ್ತಿ, ಸುವಾಸನೆಯೊಂದಿಗೆ ನಿಮ್ಮ ಆರೋಗ್ಯಕ್ಕಾಗಿ ಇಂದೇ ಖರೀದಿಸಿ ಹರ್ಬಲ್ ಸ್ವೀಟ್ ಡ್ರೀಮ್. ವಿರಾಮದ ಬಳಿಕ ಮತ್ತೊಮ್ಮೆ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಸ್ವಾಗತ. KWK ರೆಸಿಸ್ಟೆನ್ಸ್ ಈ ಉದ್ಯಮದ ಯಶಸ್ಸಿಗೆ ಕಾರಣವಾದಂತಹ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗಿದೆಯೇ? ಹಾಗಿದ್ರೆ ತಡ ಯಾಕೆ, ಬನ್ನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇನ್ಸ್ಪೆಕ್ಟ್ ಆಗಿ ಪ್ಯಾಕ್ ಆಗ್ತಾ ಇದೆ ಕಸ್ಟಮರ್ಗೆ ಡಿಸ್ಪ್ಯಾಚ್ ಮಾಡಕ್ಕೆ. ಓಕೆ ಓಕೆ ನೀವು ನೋಡಿ, ಇವಾಗ ಇದು ಫಾರ್ ಎಕ್ಸಾಂಪಲ್ 3000 ವ್ಯಾಟ್ಸ್. ಓಕೆ ಓಕೆ ಹೈಯರ್ ವರ್ಷನ್ ಮೋರ್ ದೆನ್ ಅದಕ್ಕಿಂತ 800 ಗಿಂತನೂ ಜಾಸ್ತಿ ಹೈಯರ್. ಓಕೆ. ನಮ್ಮ ರೆಗ್ಯುಲರ್ ಈ ಟ್ರೆಡಿಷನಲ್ ರೆಸಿಸ್ಟರ್ ಅಲ್ಲಿ ಮಾಡಿದ್ರೆ ಇದಕ್ಕಿಂತ ಒಂದು 4-5 ದೊಡ್ಡದಿರುತ್ತದೆ. 3000 ವ್ಯಾಟ್ಸ್ ಮಾಡಬೇಕು ಅಂದ್ರೆ ಸೊ ಅದನ್ನ ಕಾಂಪ್ಯಾಕ್ಟ್ ಆಗಿ ಮಾಡಿರ್ತೀವಿ. ಈ ಅಲ್ಯೂಮಿನಿಯಂ ಮೆಟಲ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಇರುತ್ತೆ. ಓ ನೈಸ್. ಕಾಂಪ್ಯಾಕ್ಟ್ ಆಗಿದ್ದಾಗ ಅವನಿಗೆ ಅಲ್ಲಿ ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ, ಅಸೆಂಬಲ್ ಮಾಡ್ಲಿಕ್ಕೆ ಜಾಗನೂ ಬಹಳ. ನಮ್ಮ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಅವರು ಸೇಲ್ಸ್ ಅವ್ರಿಗೆ ತಿರ್ಗಾ ಆಮೇಲೆ ಇಂಟಿಮೇಷನ್ ಕೊಡ್ತಾರೆ, ಇದೆಲ್ಲ ರೆಡಿ ಇದೆ ಅಂತ. ಇಷ್ಟು ರೆಡಿ ಇದೆ ಹಾಗೆ ಅದ್ರ ಪ್ರಕಾರ ಅವರು ಡಿಸ್ಪ್ಯಾಚ್ಗಳು ಪ್ಲಾನ್ ಮಾಡ್ತಾರೆ. ಡಿಸ್ಪ್ಯಾಚ್ಗೆ ಎಲ್ಲ ಪ್ಲಾನ್ ಮಾಡ್ಕೊಳ್ತಾರೆ ಆ ವೀಕಲ್ಲಿ. ಓಕೆ. ನಾವು ತುಂಬಾ ತರ ಕಸ್ಟಮೈಸೇಷನ್ ಮಾಡ್ತೀವಿ. ಸೊ ಇದು ಫಾರ್ ಎಕ್ಸಾಂಪಲ್ ಇದು ಆಟೋಮೋಟಿವ್ಗೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ನಮ್ಮ ಕಂಪನಿನೇ ಫಸ್ಟ್ ಅಪ್ರೂವ್ ಆಗಿರೋದು ಇಂಡಿಯಾನಲ್ಲಿ. ಸೊ ಎಲ್ಲಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಡಿಯಾನಲ್ಲಿ ಯೂಸ್ ಮಾಡ್ತಾ ಇರೋದು ಮೆಜಾರಿಟಿ ಆಫ್ ದ ಮ್ಯಾನುಫ್ಯಾಕ್ಚರರ್ಸ್ ನಮ್ಮಿಂದನೇ ರೆಸಿಸ್ಟರ್ಸ್ ತಗೊಂತಾ ಇರೋದು. ಅಚ್ಚಾ, ಲೈಕ್ ಇವಾಗ ಇನ್ ಮುಂದೆ ಸ್ಕೋಪ್ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆ. ಬಿಕಾಸ್ ದೇ ಆರ್ ಗೋಯಿಂಗ್ ಟು ಸ್ಟಾಪ್ ಅನದರ್ 4-5 ಮಂತ್ಸ್ ಅಲ್ಲಿ ಅವರು ಸ್ಟಾಪ್ ಮಾಡ್ತಾ ಇದ್ದಾರೆ ಡೀಸೆಲ್ ವೆಹಿಕಲ್ಸ್ ಗಳನ್ನ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. Okay. ಇದು ಡೆಫಿನೆಟ್ಲಿ ದ ಫ್ಯೂಚರ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಫ್ಯೂಚರ್. ಸೊ ನಿಮ್ಮ ಒಂದು ಪ್ರಾಡಕ್ಟ್ ಗೆ ಬಹಳ ವ್ಯಾಲ್ಯೂ ಬರುತ್ತೆ. 100%. ನಾವು ಈ ಟ್ರೆಂಡ್ ನ ನಾವು ಅಬ್ಸರ್ವ್ ಮಾಡಿದಾಗೇನೆ ನಮ್ಗೆ ಏನ್ ಡೆವಲಪ್ಮೆಂಟ್ ಮಾಡಬೇಕು ಆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಿದೀವಿ. ಸೊ ನಮ್ದು ಫಸ್ಟ್ ಅಪ್ರೂವಲ್ ಆಗಿದೆ. ಓಕೆ. ಅಂಡ್ ವಿ ಆರ್ ದ ಮೋಸ್ಟ್ ಪ್ರಿಫರ್ಡ್ ವೆಂಡರ್ ಫಾರ್ ಆಲ್ ದೀಸ್. ಇವನ್ ದಿಸ್ ಇಸ್ ಬಿಕಾಸ್ ಆಸ್ ಯು ನೋ ದಟ್ ಇವಾಗಲೇ ಸ್ಮಾಲರ್ ಕಾರ್ಸ್ ಗಳಿಗೆ ಮಾತ್ರ ಎಲೆಕ್ಟ್ರಿಕ್ ಯೂಸ್ ಮಾಡ್ತಾ ಇದ್ರು. ಹೌದು. ಇವಾಗ ಬಿಗ್ಗರ್ ಕಾರ್ಸ್ ಗಳಿಗೂ ಬರುತ್ತೆ. ಸೊ ಅವಾಗ ದ ಬಿಗ್ಗರ್ ವೇ ಅಲ್ಲಿ ಇದನ್ನ ಐ ಮೀನ್ ಯಾವ ಟು ಚೇಂಜ್ ದಿ ಮಾಡೆಲ್ ಆಫ್ ದಿ. ಹೌದು. ಸೊ ಇವಾಗ ಡಿಪೆಂಡಿಂಗ್ ಆನ್ ದ ಕಾರ್ ಬ್ಯಾಟರಿ ಕೆಪಾಸಿಟಿ, ಆ ಸಿಸ್ಟಮ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಆ ಸಿಸ್ಟಮ್ ಕೆಪಾಸಿಟಿ ಮೇಲೆ ನಮ್ಮ ರೆಸಿಸ್ಟರ್ ಪವರ್ ಜಾಸ್ತಿ ಆಗ್ಬೇಕಾಗುತ್ತೆ. ಓಕೆ. ಬಟ್ ನಮ್ಮಲ್ಲಿ ಆ ಟೆಕ್ನಾಲಜಿ ಅವೈಲೇಬಲ್ ಇದೆ. ಓಕೆ. ಸೊ ಅವರು ಇನ್ಕ್ರೀಸ್ ಮಾಡಿದಾಗ ಬೇಕಾಗಿರುವಂತ ರೆಸಿಸ್ಟರ್ಸ್ ನಾವು ಡೆವಲಪ್ ಮಾಡೋ ಕೇಪಬಿಲಿಟಿ ಇದೆ. ನಮ್ಮ ಕಂಪನಿಲಿ 100% ಇನ್ಸ್ಪೆಕ್ಷನ್ ಆಗುತ್ತೆ. ಓಕೆ. ಸೊ ಎವ್ರಿ ಕಾಂಪೊನೆಂಟ್ ನಾವು ಮಾಡಿರೋದು ಎಲ್ಲಾನು 100% ಅಲ್ಲ, ನನಗೆ ಬಹಳನೇ ಖುಷಿ ಆಗಿದ ವಿಷಯ ಏನು ಅಂತ ಹೇಳಿದ್ರೆ, ಯಾವುದೇ ಇಂಡಸ್ಟ್ರಿಗೆ ಹೋದಾಗ ಅವ್ರು ಏನ್ ಮಾಡ್ತಾರೆ, ಮೇ ಬಿ ಆ ಬ್ಯಾಚ್ ಅಲ್ಲಿ ದೇರ್ ಆರ್ ಫ್ಯೂ 10 ಇದನ್ನ ತಗೊಳ್ಳಿ ಚೆಕ್ ಮಾಡೋದು ಈ ತರ ಏನೋ ಇರ್ತದೆ. ಬಟ್ ಇಟ್ ಇಸ್ ನಾಟ್ ದಟ್ ನೀವು 100% ಚೆಕ್ ಮಾಡ್ತಾ ಇರೋದು. ಚಿಕ್ಕ ಕಾಂಪೊನೆಂಟ್ ಇದ್ರೂ 100% ಇನ್ಸ್ಪೆಕ್ಟ್ ಆಗಿರುತ್ತೆ. ಓಕೆ. ನಾವು ಸ್ವಲ್ಪ ಆಕ್ಚುಲಿ ಮೆನಿ ಕಸ್ಟಮರ್ಸ್ ನಾವೀಗ ಅವ್ರ ಇನ್ಸ್ಪೆಕ್ಷನ್ ವೇವ್ ಆಫ್ ಮಾಡ್ಬಿಟ್ಟಿದೀವಿ. ಅವ್ರ ಇನ್ಸ್ಪೆಕ್ಷನ್ ಬೇಕಾಗೇ ಇಲ್ಲ. ನಾವು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ವಾ ರೆಸಿಸ್ಟರ್ಸ್ ಮಾಡ್ತಾ ಇದ್ರು ಸಿಲಿಕಾನ್ ಕೋಟಿಂಗ್, ಅದನ್ನ ಇದ್ರ ಒಳಗಡೆ ಮೋಲ್ಡಿಂಗ್ ಮಾಡಿ ಅದು ಅಸೆಂಬಲ್ಡ್ ಆಗುತ್ತೆ. ಹೌದು, ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಸೊ ಇವಾಗ ನಾವು ಇದ್ರ ಮೇಲೆ ಲೇಸರ್ ಮಾರ್ಕಿಂಗ್ ಮಾಡ್ತೀವಿ. ಓಕೆ. ಲೇಸರ್ ಮಾರ್ಕಿಂಗ್ ಮಾಡ್ತಾ ಇದೀವಿ. ಅದು ಫೇಡ್ ಆಗೋದಿಲ್ಲ, ಮತ್ತೊಂದಿಲ್ಲ, ಬಹಳ ನೀಟಾಗಿ. ಹೌದು. ಸೊ ನಾರ್ಮಲ್ ಪ್ರಿಂಟಿಂಗ್ ಮಾಡಿದಾಗ ಏನಾಗುತ್ತೆ, ಯೂಸ್ ಮಾಡ್ತಾ ಮಾಡ್ತಾ ಫೇಡ್ ಆಗ್ಬಿಡುತ್ತೆ. ಹೌದು. ಸೊ ನಿಮಗೆ ಸ್ವಲ್ಪ ವರ್ಷ ಆದ್ಮೇಲೆ ಅದು ಟ್ರೇಸ್ ಮಾಡಕ್ಕೆ ಕಷ್ಟ ಆಗುತ್ತೆ. ಓಕೆ. ಬಟ್ ಈ ಲೇಸರ್ ಮಾರ್ಕಿಂಗ್ ಮಾಡಿದ್ರೆ ಪರ್ಮನೆಂಟ್ ಅದು. ಫೈನಲ್ ಒಂದು ವಿಜುವಲ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದ್ರ ಮೇಲೆ ಏನು ಸ್ಕ್ರಾಚಸ್ ಇರಬಾರ್ದು. ಆಲ್ದೋ ಇಟ್ ಡಸಂಟ್ ಅಫೆಕ್ಟ್ ದ ಪ್ರಾಡಕ್ಟ್. ನಮ್ಮ ಒಂದು ಪ್ರಾಡಕ್ಟ್ ಆಚೆ ಹೋದಾಗ ಆ ಒಂದು ಹೆಮ್ಮೆ ನಮಗಿದೆ. ಸೊ ಅದ್ರ ಮೇಲೆ ಏನು ಡಿಫೆಕ್ಟ್ಸ್ ಇರಬಾರ್ದು, ಒಂದು ಸ್ಕ್ರಾಚ್ ಕೂಡ ಇರಬಾರ್ದು. ಬಿಫೋರ್ ಪ್ಯಾಕಿಂಗ್. ಹೌದು. ಫೈನಲ್ ಆಗಿ ಮತ್ತು ಎಲ್ಲ 100% ಚೆಕ್ ಮಾಡೋದು. ಡಿಟೇಲ್ ಆಗಿ ಒಂದ್ಸತಿ ಇನ್ನೊಂದ್ಸತಿ ನೋಡಿ ಅದ್ರ ಮೇಲೆ ಒಂದೂನು ಸ್ಕ್ರಾಚ್ ಇರಬಾರ್ದು, ಒಂದು ಬ್ಲೆಮಿಶ್ ಇರಬಾರ್ದು. ಓಕೆ. ಅಂತ ಪ್ರಾಡಕ್ಟ್ಸ್ ಮಾತ್ರ ನಾವು ನಮ್ಮ ಕಸ್ಟಮರ್ಸ್ಗೆ ಕಳಿಸ್ತೀವಿ. ಓಕೆ.
ಸೊ ಈ ಥರ ಒಂದು ಸೇಫ್ ಆಗಿ ಕಸ್ಟಮರ್ವರೆಗೂ ತಲುಪೋ ಅಂತ ಒಂದು ಪ್ಯಾಕಿಂಗ್ ಮೆಥಡ್ಸನ್ನು ನಾವು ಅರೈವ್ ಮಾಡಿದ್ದೀವಿ. ಸೊ ಇದು ವರ್ಲ್ಡಲ್ಲಿ ಎಲ್ಲೇ ಹೋದ್ರೂ ಒಂದು ಸೇಫ್ಟಿ ಇರುತ್ತೆ ಕಾಂಪೊನೆಂಟ್ಸ್. ಓಕೆ. ಫಸ್ಟ್ ಒಂದು ಮೆಟೀರಿಯಲ್ ಸಪ್ಲೈಯರ್ ಇಂದ ಬಂದಾಗ 100% ಇನ್ಸ್ಪೆಕ್ಟ್ ಆಗಿ ನಮ್ಮ ಸ್ಟೋರ್ಸ್ ಒಳಗಡೆ ಬರುತ್ತೆ. ಇಲ್ಲಿ ನಮ್ಮ ಎಲ್ಲಾ ರಾ ಮೆಟೀರಿಯಲ್ಸ್ ಏನೆಲ್ಲ ರಾ ಮೆಟೀರಿಯಲ್ಸ್ ಇದೆ, ಹೌದು, ಎಲ್ಲ ಇಲ್ಲಿ ಸೆಕ್ಯೂರ್ ಆಗಿ ಒಂದು ಲೊಕೇಶನ್ ವೈಸು ERP ನಲ್ಲಿ ಹುಡುಕೋ ಹಂಗೆ ಇಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಓಕೆ. ನಾವು ದ ರಾ ಮೆಟೀರಿಯಲ್ ವಾಟ್ ಯು ಆರ್ ರಿಸೀವಿಂಗ್ ಇಟ್ ಈಸ್ ದೇರ್ ಕ್ವಾಲಿಟಿ ಅದ್ರದ್ದು ಎಲ್ಲಾನು ಅವ್ರುಗಳಲ್ಲಿ ಇದು ಮಾಡ್ಕೊಂಡಿರ್ತೀವಿ. ಮತ್ತೆ ಅಗೇನ್ ಇಲ್ಲಿ ಇನ್ ಹೌಸ್ ಅಲ್ಲೂ ಏನಾದ್ರು ಚೆಕ್ ಮಾಡೋದಾದ್ರೆ ಇಲ್ಲಿ ಇರೋ ಎವ್ರಿ ಪಾರ್ಟ್ಗೂ ಒಂದು ಡ್ರಾಯಿಂಗ್, ಒಂದು ಇನ್ಸ್ಪೆಕ್ಷನ್ ಪ್ಲಾನ್ ಅಂತ ಇರುತ್ತೆ. ಓಕೆ. ಸೊ ಅದು ನಮ್ಮ ಫ್ಯಾಕ್ಟರಿ ಒಳಗಡೆ ಬಂದಾಗ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅವರು ಅದನ್ನ ಚೆಕ್ ಮಾಡ್ತಾರೆ. ಓಕೆ. ನಮಗೆ ಬೇಕಾಗಿರೋ ಹಾಗೆ ಬಂದಿದ್ಯಾ ಎಲ್ಲ ಡೈಮೆನ್ಷನ್ಸ್, ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್, ಮೆಕ್ಯಾನಿಕಲ್ ಪ್ಯಾರಾಮೀಟರ್ಸ್ ನೋಡಕ್ಕೆ ನಮಗೆ ನಮ್ಮ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದೆಯಾ. ಸೊ ಅದೆಲ್ಲ ಮುಂಚೆನೆ ಡಿಫೈನ್ ಆಗಿರುತ್ತೆ. ಈಗ ಯಾವೆಲ್ಲ ಸರ್ಟಿಫಿಕೇಶನ್ ತಮ್ಮಲ್ಲಿ ಇದೆ ಅಪ್ಡೇಟೆಡ್? ನಮ್ಮಲ್ಲಿ ISO ಸರ್ಟಿಫಿಕೇಷನ್ ಇದೆ, ನಮ್ಮಲ್ಲಿ UL ಸರ್ಟಿಫಿಕೇಷನ್ ಇದೆ. UL ಅಂದರೆ ಅಂಡರ್ ರೈಟರ್ಸ್ ಲ್ಯಾಬ್ರೇಟರಿ ಅಂತ ಅಮೆರಿಕನ್ ಕಂಪನಿ. CS ಸರ್ಟಿಫಿಕೇಷನ್ ಇದೆ. ಇದೆಲ್ಲ ಎಲೆಕ್ಟ್ರಿಕಲ್ಗೆ ಅದಕ್ಕೆ ಆದ ಒಂದು ಬೇರೆ ಒಂದು ಇದಿರುತ್ತಲ್ವ. 100 ಪ್ರಾಡಕ್ಟ್ ಇದ್ದರೆ ಅದರಲ್ಲಿ 20 ಪ್ರಾಡಕ್ಟ್ಗೆ ನಾವು ನಮ್ಮ ಕಸ್ಟಮರ್ಸ್ ಏನಿರ್ತಾರೆ UL ಅಲ್ಲಿ, ಅಮೆರಿಕಾದಲ್ಲಿರ್ಬೋದು, ಜರ್ಮನ್ನಲ್ಲಿರ್ಬೋದು, ಅವ್ರು ಇದಕ್ಕೆ ಸರ್ಟಿಫಿಕೇಷನ್ ಬೇಕಂದ್ರೆ ಅದಕ್ಕೆ ಸರ್ಟಿಫಿಕೇಷನ್ ಮಾಡಿಸ್ತೀವಿ ನಾವು. ಹಾಗೆ ಲಾಟ್ ಆಫ್ ಅವಾರ್ಡ್ಸನ್ನು ನೀವುಗಳು ತೊಗೊಂಡಿದ್ದೀರಿ ಅಂತ. ಎಲ್ಸಿನಾ ಅಂತ ಹೇಳಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆಫ್ ಇಂಡಿಯಾ, ಎಲ್ಸಿನಾ ಇರ್ಬೋದು, FKCCI ಇರ್ಬೋದು, ಅಥವಾ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಒಂದಲ್ಲ ಒಂದು ವಿಧದಲ್ಲಿ ಒಂದು ಎಕ್ಸ್ಪೋರ್ಟ್ ಅವಾರ್ಡ್ಸ್ನ ನಾವು ತಗೋತಾನೆ ಇದ್ದೀವಿ. ಸೊ ಭಾಳ ಖುಷಿ ಆಯಿತು ತಮ್ಮ ಕಂಪ್ನಿಗೆ ನಾವು ಇವತ್ತು ವಿಸಿಟ್ ಮಾಡಿ ಅನೇಕ ಒಂದು ನಿಮ್ಮದೇನು ಸ್ಪೆಷಲೈಸ್ಡ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಇದೆ, ಸೊ ಅದ್ರ ಬಗ್ಗೆ ಭಾಳ ವಿಸ್ತೀರ್ಣವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಿ. ಅದಲ್ಲದೆ ತಮ್ಮ ಎಕ್ಸ್ಪೀರಿಯೆನ್ಸು ಭಾಳನೇ ಮುಖ್ಯ. ಯಾಕೆಂದರೆ ಇವತ್ತಿನ ಯಂಗ್ಸ್ಟರ್ಸ್ ಯಾರಿದ್ದಾರೆ, ಇಂಜಿನಿಯರ್ಸ್ ಇರ್ಬೋದು ಅಥವಾ ಲೈಕ್ MBA ಮಾಡಿರ್ಬೋದು, ಮತ್ತೊಂದು ಅವರೆಲ್ಲರಿಗೂ ತಮ್ಮ ಒಂದು ಫಸ್ಟ್ ಎಂಟ್ರಪ್ರೆನರ್ನ ಒಂದು ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದು ಬಹಳನೇ ವ್ಯಾಲ್ಯೂ ಬೇಸ್ ಆಗುತ್ತೆ. ಯಾಕೆ ಎಷ್ಟೋ ಜನಕ್ಕೆ ಪ್ರಾಕ್ಟಿಕಲಿ ಯಾವ ರೀತಿ ನಾವು ಮುಂದೆ ಹೋಗಬೇಕು, ಏನೆಲ್ಲ ಚಾಲೆಂಜಸ್ ಇರ್ತವೆ ಅನ್ನೋದೂ ಅವ್ರಿಗೆ ವ್ಯೂ ಇರಲ್ಲ. ಸೊ ಆ ಒಂದು ವ್ಯೂಸನ್ನು ತಾವು ಕೊಟ್ಟಿದ್ದೀರಿ. ಅದಲ್ಲದೆ ಆಸ್ ಎ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಿ ತಾವು ಏನು ಭಾಳ ಚೆನ್ನಾಗಿ ಖುಷಿ ಆಗ್ತಾಯಿದೆ. ತಮ್ಮ ಪ್ರಾಡಕ್ಟನ್ನು ತಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರಿ ಅನೇಕ ಕಂಟ್ರೀಸ್ಗೆ. ಹಾಗೆ ತಾವು ಹೇಳ್ತಾ ಬಂದರೆ ಚೈನಾದವ್ರಿಗೆ ತಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರಿ. ದಟ್ ಈಸ್ ರಿಯಲಿ ಸರ್ಪ್ರೈಸ್, ಬಿಕಾಸ್ ಚೈನಾದವರು ಇವತ್ತು ಎಲ್ಲ ಕಂಟ್ರಿ, ವರ್ಲ್ಡ್ ವೈಡ್, ಇಟ್ಸ್ ನಾಟ್ ಓನ್ಲಿ ಇಂಡಿಯಾ, ವರ್ಲ್ಡ್ ವೈಡ್ ದೇ ಆರ್ ಚಾಲೆಂಜಿಂಗ್, ಬಟ್ ಯು ಆರ್ ಚಾಲೆಂಜಿಂಗ್ ಟು ಚೈನಾ ಪೀಪಲ್. ಸೊ ದಟ್ ಈಸ್ ಭಾಳ ಚೆನ್ನಾಗಿ ಖುಷಿ ಅನ್ನಿಸ್ತು. ಒಂದು ಸಂದೇಶ ನಾನು ಏನು ಕೊಡಬೇಕಂತ ಅಂದ್ಕೊಳ್ತೀನಿ ಅಂದರೆ, ಈಚ್ ಸ್ಮಾಲ್ ಇಂಡಸ್ಟ್ರಿ ನಮ್ಮ ಒಂದು ರೇಂಜಲ್ಲಿ, ಅದು MSME ಸೆಕ್ಟರ್ ಅಂತ ಏನು ಕರಿತೀವಿ, ಏನು ಮೈಕ್ರೋ ಸ್ಮಾಲ್, ಯಾರೇ ಆಗಿರಲಿ, ಏನೇ ಪ್ರಾಡಕ್ಟ್ ಮಾಡ್ತಾ ಇರಲಿ, ಅವರು ದೇಶಕ್ಕೆ ನಿಜವಾದ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ರಾಜು. ಅವರು ಎಷ್ಟೇ ಒಂದು ಈ ಒಂದು ಇಂಡಸ್ಟ್ರಿ ರನ್ ಮಾಡೋದೇ ಒಂದು ಚಾಲೆಂಜ್. ಅಂಥದ್ರಲ್ಲಿ ಅವರು ಅದನ್ನೆಲ್ಲ ಸಸ್ಟೈನ್ ಮಾಡಿಕೊಂಡು ಇನ್ನೊಂದು 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಕೆಲಸಗಳು ಮಾಡಿ ಆಲ್ ದಿಸ್ ಮೇಕ್ ಇನ್ ಇಂಡಿಯಾ ಒಂದು ನಿಜ ಒಂದು ಮಾಡ್ತಾ ಇದ್ದಾರಲ್ಲ. ಐ ಥಿಂಕ್ ನಿಮ್ಮ ಮುಖಾಂತರ ಎಲ್ಲರಿಗೂ ಒಂದು ಶುಭಾಶಯ. ಮತ್ತು ಐ ಆಮ್ ಎ ವೆರಿ ಬಿಗ್ ಅಡ್ಮೈರರ್ ಆಫ್ ಯುವರ್ಸ್. ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ಆ್ಯಸ್ ಫಾರ್ ಆಸ್ ದಿಸ್ ಪ್ರೋಗ್ರಾಮ್ ಇಸ್ ಕನ್ಸರ್ನ್ಡ್, ಆ್ಯಂಡ್ ಲೆಟ್ ಮಿ ವಿಶ್ ಯು ಆ್ಯಂಡ್ ಎಲ್ಲ ನನ್ನ ಸಹೋದ್ಯೋಗಿಗಳಾದರೆ ಎಲ್ಲರಿಗೂ ಒಂದು ಆಲ್ ದಿ ಬೆಸ್ಟ್ ಕೇಳ್ತಾ ನಾನು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಅವಿನಾಶ್ ಅವರು KWK ರೆಸಿಸ್ಟೆನ್ಸ್ ಕಂಪನಿಯ ಉತ್ಪಾದನೆ, ತಂತ್ರಜ್ಞಾನ, ಉತ್ಪಾದನೆಯ ಗುಣಮಟ್ಟ ಹಾಗೂ ಅನೇಕ ಪ್ರಸ್ತುತ ಆಡಳಿತ ತಂತ್ರಜ್ಞಾನದ ಅಳವಡಿಕೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಂದಿನ ಸಂಚಿಕೆ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮ ಸ್ಟಾರ್ ಸುವರ್ಣ ಪ್ಲಸ್ನಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 11:30ಕ್ಕೆ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ. ಧನ್ಯವಾದಗಳು.